ಅಂತ. ಏನು ಮಾಡ್ಕೊಂಡಿರೋದು? ನಾವು ಬಿಸ್ನೆಸ್ ಮಾಡ್ಕೊಂಡಿದ್ವಿ ದಾವಣಗೆರೆ. ಹೇಳಿ, ಈಗ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಯಾರು ಗೆಲ್ಲಬೇಕು? ನಮಗೆ ಇವರು ಸಿದ್ದೇಶ್ ವೈಫ್ ಅವ್ರು ಗೆಲ್ಬೇಕಂತ. ಗಾಯತ್ರಿ ಸಿದ್ದೇಶ್ವರ. ಯಾಕೆ ಗಾಯತ್ರಿ ಸಿದ್ದೇಶ್ವರ ಗೆಲ್ಬೇಕು? ನಮ್ಮದು ಅವ್ರು ಗೆಲ್ಲಿ ಒಂದ್ಸರಿ ಮೋದಿ ಬರಲಿ ಅಂತ ನಮ್ಮದು. ಕಳೆದ 4 ಬಾರಿ ಅವರು ಸಿದ್ದೇಶ್ವರ ಅವರೇ ಗೆದ್ದಿದ್ರು. ಅಭಿವೃದ್ಧಿ ಕೆಲಸಗಳು ಆಗಿದೆ ಸರ್. ಏನೇನು ಅಭಿವೃದ್ಧಿ ಆಗಿದೆ? ರೋಡು ಆಗಿದೆ ಸರ್. ಸಣ್ಣ ಪುಟ್ಟ ರೋಡು, ಹಾಸ್ಪಿಟ್ಲು, ಸಣ್ಣ ಪುಟ್ಟ ಕೆಲಸ ಎಲ್ಲ ಆಗಿದೆ, ಮಾಡಿದ್ದಾರೆ. ಈ ಬಾರಿ ಅವರೇ ಗೆಲ್ತಾರೆ ಈ ಬಾರಿ ಅವರೇ ಗೆಲ್ತಾರೆ. ನಮಸ್ಕಾರ. ನನ್ನ ಹೆಸರು ಜಯಕುಮಾರ್ ಅಂತ ಹೇಳಿ. ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು. ದಾವಣಗೆರೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹೌದು. ನಮ್ಮ ಓಟು BJPಗೆ. ಯಾಕೆ ಅಂತಂದರೆ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಮೋದಿಯವರು ನಮ್ಮನ್ನು, ನಮ್ಮ ದೇಶ ಯಾವುದು ಅಂಥೇಳಿ ಎತ್ತಿ ತೋರಿಸಿದವರು ಅವರು. ಅವರಿಗೆ ಆಗಬೇಕಿತ್ತಿವೆಲ್ಲ ನಮ್ಮ ದೇಶ ಮುಂದೆ ತರಬೇಕು ಅಂತೇಳಿ ಎದ್ದು ನಿಂತಿರೋದು ಅವರು. ಹಾಗಾಗಿ ನಾವು BJPಗೆ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ. ಕಳೆದ 4 ಬಾರಿ ಕೂಡ ಇಲ್ಲಿ ಸಿದ್ದೇಶ್ವರ ಅವರು ಗೆದ್ದಿದ್ದಾರೆ. ಅಭಿವೃದ್ಧಿ ಕೆಲಸ ಆಗಿದೆಯಾ? ಆಗಿದೆ ಸರ್. ಏನೇನು ಅಭಿವೃದ್ಧಿ? ರೋಡ್ಗಳು ಇವೆಲ್ಲ ಆಗಿದ್ದಾವೆ. ಕೆಲವೊಬ್ಬರು ಕಿಡಿಗೇಡಿಗಳು ಅವರಿಗೆ ಕಾಂಟ್ರಾಕ್ಟ್ ಅದು ಇದು ಕೊಡಲ್ಲ ಅಂಥೇಳಿ ಸುಮ್ಕೆ ಅವ್ರ ಮೇಲೆ ಅಪವಾದ ಹೊರಡ್ತಾರೆ. ಈಗ ಗಾಯತ್ರಿ ಸಿದ್ದೇಶ್ವರ ಅವರು ಟಿಕೆಟ್ ಕೊಟ್ಟಿರೋದಕ್ಕೆ ಬಿಜೆಪಿಯಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ. ಅದೆಲ್ಲ ಸರಿಯಾಗುತ್ತೆ ಸರ್. ಅದೇನು ಇದಿಲ್ಲ. ನಮ್ಮ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಕೆಲವೊಂದು ಕಿಡಿಗೇಡಿಗಳು ಅದು ಮಾಡ್ತಿದ್ದಾರೆ. ಮತ್ತೇನು ಮಾಡೋದು ಅಂತ. BJP ಗೆದ್ದೇ ಗೆಲ್ಲುತ್ತೆ. ಮೋದಿನೇ ಪ್ರಧಾನಿ. ನಮ್ಮ ದೇಶದ ಬೆನ್ನೆಲುಬು ಮೋದಿನೇ. ಅಲ್ಲಾಬಕ್ಷಿ ಅಂತ. ಏನು ಮಾಡ್ಕೊಂಡಿರೋದು? ಟೈಲರ್ ಕೆಲಸ. ದಾವಣಗೆರೆ ಅವರೇನಾ? ಹಾಂ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ದಾವಣಗೆರೆ ಕ್ಷೇತ್ರಕ್ಕೆ ಮುಂದೆ ಯಾರು ಗೆಲ್ಲಬೇಕು ಅನ್ಸುತ್ತೆ? ಈ ಕ್ಷೇತ್ರಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಬಂದರೆ ಆಯಿತು.